ಅಣ್ಣವರು ಜರ್ಮನ್ ಕಡೆಗೆ ಓಟ, ಅಕ್ಕ ಅವರು ಅಮೆರಿಕ ಕಡೆಗೆ ಓಟ. ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಪ್ರತಿದಿನ ದೆಹಲಿ ಕಡೆಗೆ ಓಟ ಓಟ ಓಟ. ನಮ್ಮಣ್ಣ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಕನಸು ಕಾಣುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಪ್ರತಿದಿನ ಸಿಗ್ತಾ ಇರೋದು ಓನ್ಲಿ ಖಾಲಿ ಪರೋಟ ಪರೋಟ ಪರೋಟ. ಹೋಗ್ರಪ್ಪ, ನೀವುಗಳು ಏನಾದ್ರೂ ಮಾಡ್ಕೊಳ್ಳಿ, ಒದ್ದಾದ್ರೂ ಕುರ್ಚಿನ ಕಿತ್ಕೊಳ್ಳಿ ಅಥವಾ ಕೊರಳು ಪಟ್ಟಿನ ಹಿಡ್ಕೊಂಡಾದ್ರೂ ಕುರ್ಚಿನ ಕಿತ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಗೋಡೆಯ ಮೇಲೆ ಒಂದು ದೀಪವನ್ನ ಇಟ್ಬಿಟ್ಟಿದ್ದಾರೆ. ಪಾಪ ಅವ್ರು ತಾನೇ ಏನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಅವರದೇ ಪಕ್ಷದಲ್ಲಿ ಅವರೇನೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಆ ರೀತಿಯಾಗಿ ರಾಜಕೀಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಏನ್ ಹೇಳಿ? ಉದಯವಾಯಿತು ನಮ್ಮ ಕನ್ನಡ ಚೆಲುವ ನಾಡು. ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ ಕೇಳಿ. ಸೋನಿಯಾರವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ತುಂಬಾ ತುಂಬಾ ಪ್ರೀತಿ, ತುಂಬಾ ತುಂಬಾ ಅಭಿಮಾನ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತುಂಬಾ ತುಂಬಾ ಆಸೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ತುಂಬಾ ಅಭಿಮಾನ, ತುಂಬಾ ಪ್ರೀತಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ ಅಂತ ಅವರು ಆಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹದ್ದು ತುಂಬಾ ತುಂಬಾ ಕಷ್ಟವಾಗ್ತಾ ಇದೆ. ಯಡಿಯೂರಪ್ಪನವರು ಅವತ್ತೇನೆ ಅಂದಿಗೆನೆ ಒಂದು ಭವಿಷ್ಯವನ್ನ ನುಡಿದಿದ್ರು, ನಿಮ್ಗೆಲ್ಲ ನೆನಪಿರ್ಬೇಕು. ಡಿ ಕೆ ಶಿವಕುಮಾರ್ ಅವರೇ, ನೀವು ಅಲ್ಲಿದ್ರೆ ನೀವು ಮುಖ್ಯಮಂತ್ರಿಗಳಾಗ್ತೀರಾ, ಖಂಡಿತವಾಗಿಯೂ ಆಗ್ತೀರಾ ಅಂತ. ಡಿ ಕೆ ಶಿವಕುಮಾರ್ ಅವರು ಏನೇ ತಿಪ್ಪುರ್ಲಾಗ ಹೊಡೆದ್ರು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಯೋದಿಲ್ಲ. ಸಿದ್ದರಾಮಯ್ಯನವರ ರಾಜಕೀಯ ಯಾವ ರೀತಿಯಾಗಿ ಅಂತ ತುಂಬಾ ತುಂಬಾ ಚೆನ್ನಾಗಿ ನಾನು ತಿಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಸುಲಭವಾಗಿ ಇಳಿಯೋದಿಲ್ಲ. ಒಪ್ಪಂದದ ರೀತಿಯಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಯೋ ಹಾಗಿದ್ದಿದ್ರೆ ಮುಂದಿನ ತಿಂಗಳು ತಮ್ಮ ಶಕ್ತಿ ಪ್ರದರ್ಶನವನ್ನೇ ಮಾಡ್ತಾ ಇರಲಿಲ್ಲ. ಹಿಂದುಳಿದ ಒಂದು ಅದ್ದೂರಿಯಾದ ಸಮಾವೇಶವನ್ನ ಮಾಡಬೇಕು ಮುಂದಿನ ತಿಂಗಳು ಅಂತ ಕನಸನ್ನ ಇಟ್ಕೊಂಡಿದ್ದಾರೆ, ಅಂದ್ರೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪಾಪ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹ ಗುಮ್ಮ ಬಂತು ಗುಮ್ಮ ಅಥವಾ ತೋಳ ಬಂತು ತೋಳ ಈ ರೀತಿಯಾಗಿ ಕಥೆಯನ್ನ ಹೇಳುವ ರೀತಿಯಾಗಿ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನ ಹಂಚ್ಕೊಂಡ್ರು. ಹಾಗೆ ಕುಂಭಮೇಳಕ್ಕೆಲ್ಲ ಓಡ್ ಬಂದ್ರು, ನಮಸ್ತೆ ಸದಾ ವತ್ಸಲೆ ಅಂತ ಎಲ್ಲ ಹೇಳಿದ್ರು. ಒಂದು ರೀತಿಯಾಗಿ ಹುಳವನ್ನ ಬಿಟ್ಟು ಮೀನನ್ನ ಹಿಡಿಯುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರು. ಎಲ್ಲ ಒಂದು ಕಡೆ ಪಾಪ ಅವರ ದುಡಿಮೆಗೆ ಎಲ್ಲ ಒಂದು ಕಡೆ ಫಲ ಅನ್ನೋದು ಸಿಗ್ತಾ ಇಲ್ಲ. ಇನ್ನ ಒಕ್ಕಲಿಗರೆಲ್ಲ ನಮ್ಮ ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿಗಳಾಗ್ಲಿ ಅಂತ ಅಂದ್ಬಿಟ್ಟು ತುಂಬಾ ತುಂಬಾ ಕನಸನ್ನ ಇಟ್ಕೊಂಡಿದ್ರು, ಅದು ಎಲ್ಲ ಒಂದು ಕಡೆ ಆಗ್ತಾ ಇಲ್ಲ. ಒಂದಂತೂ ಮಾತು ಸತ್ಯ, ಈಗ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲೇನೆ ಮನೆಯೊಂದು 3 ಬಾಗಿಲ ಹಾಕಿ ಕೂತಿದೆ. ಅಂದ್ರೆ ಪ್ರಿಯಾಂಕಾ ವಾದ್ರಾ ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕಾ, ರಾಹುಲ್ ಗಾಂಧಿನೇ ಮುಂದುವರಿಬೇಕಾ, ಅಥವಾ ಮೂರನೇ ವ್ಯಕ್ತಿ ಪಕ್ಷದಲ್ಲಿರುವಂತವ್ರು ಬೇರೆ ಯಾರನ್ನಾದ್ರೂ ಪ್ರಧಾನಮಂತ್ರಿಯಾಗಿ ಆಯ್ಕೆನ ಮಾಡ್ಕೊಳ್ಬೇಕಾ, ಅಂದ್ರೆ ಅಭ್ಯರ್ಥಿಯಾಗಿ ಆಯ್ಕೆನ ಮಾಡ್ಕೊಳ್ಬೇಕಾ, ಈ ರೀತಿಯಾಗಿ ಅವರಲ್ಲೇ ತುಂಬಾ ತುಂಬಾ ಗೊಂದಲವಿರುವಾಗ ರಾಜ್ಯದ ಸಮಸ್ಯೆ ಬಗ್ಗೆ ಗಮನವನ್ನ ಕೊಡ್ತಾರ. ಅವ್ರಿಗೆ ಏನು ಬೇಕಾಗಿಲ್ಲ, ಹೇಗೋ ನಡ್ಕೊಂಡು ಹೋಗ್ತಾ ಇದೆ, ದಿನಗಳು ಕಳೀತಾ ಇದೆ, ಹಾಗೆ ಕಳ್ಕೊಂಡು ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ ಅನ್ನುವಂತಹ ಅಭಿಪ್ರಾಯವನ್ನ ರಾಷ್ಟ್ರ ಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷ ಬಿಟ್ಟು ಬರೋದಿಲ್ಲ, ಅವರು ಪಕ್ಷದ ನಿಯತ್ತಾಗಿರುವಂತಹ ವ್ಯಕ್ತಿ ಅಂತ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಗೊತ್ತು ಅಂತ ಹೇಳ್ತಾ, ಅವರ ದುಡಿಮೆಗೆ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಅವ್ರ ದುಡಿಮೆಗೆ ಎಲ್ಲೊಂದು ಕಡೆ ಫಲ ಸಿಗ್ಲಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.